ಅಭ್ಯರ್ಥಿಗಳೇ, ಪ್ರತಿ ವಾರ ಒಂದೊಂದು ವಿಶೇಷ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೀನಿ. ಇವತ್ತಿಂದ ಏನಪ್ಪ ಅಂದ್ರೆ ರನ್ನಿಂಗ್ ಯಾವ ರೀತಿ ಓಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ ಸಬ್ಜೆಕ್ಟ್ ನಿಮ್ಗೆ. ಯಾಕಂದ್ರೆ ನೀವು ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸೋರಿದ್ದೀರಿ. 5 ನಿಮಿಷನ್ಯಾಗ ನಾವು ಯಾವ ರೀತಿ ರನ್ನಿಂಗ್ ಮಾಡಬೇಕು, 1ನೇ ರೌಂಡು, 2ನೇ ರೌಂಡು, 3ನೇ ರೌಂಡು, 4ನೇ ರೌಂಡು ಯಾವ ರೀತಿ ಓಡಬೇಕು, ರನ್ನಿಂಗ್ ಓಡೋಕ್ಕಿಂತ ಮುಂಚೆ ನಾವು ಯಾವ ರೀತಿ ತಯಾರಾಗಬೇಕು, ಯಾವ ರೀತಿ ಓಡ್ರೆ ನಾವು ಸಕ್ಸಸ್ ಹಾಕಿವಿ ಅನ್ನೋದನ್ನು ಇವತ್ತಿನ ಸಬ್ಜೆಕ್ಟ್ ನಾನು ನಿಮ್ಗೆ ಹೇಳ್ತೀನಿ ಅಭ್ಯರ್ಥಿಗಳೇ. ನಿಮಗೆಲ್ಲರೂ ಯಾಕಂದ್ರೆ ನೀವೆಲ್ಲರೂ ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡು, ಯಾಕಂದರೆ ನೀವು 100ಕ್ಕೆ 100 ಗ್ಯಾರಂಟಿಯಾಗಿ ಆಯ್ಕೆ ಆಗಬೇಕು. 100ಕ್ಕೆ 100 ಗ್ಯಾರಂಟಿಯಾಗಿ ಆಯ್ಕೆ ಆಗಬೇಕು. ಆಯ್ಕೆ ಆಗಬೇಕಪ್ಪ ಅಂದ್ರೆ ಅದು ಬೇರೆ ಯಾರ ಕೈಯಾಗಲ್ಲ. ಯಾರ ಕೈಯಾಗೈತೆ ಅಂದ್ರೆ ನಿಮ್ಮ ಕೈಯಾಗೈತೆ ರೀ. ಬೇರೆದವ್ರು ಯಾರು ಏನೂ ಮಾಡೋಕ್ಕೆ ಬರೋಂಗಿಲ್ಲ. ನಿಮ್ಮ ಹಣೆ ಬರಹವನ್ನು ನೀವೇ ಬರ್ಕೋಬೇಕು. ನಿಮ್ಮ ಭವಿಷ್ಯವನ್ನು ನೀವೇ ಬರ್ಕೋಬೇಕು ರೀ. ಬೇರೆದವ್ರು ಯಾರಿಂದನೂ ಸಾಧ್ಯ ಇಲ್ಲ. ನಾವು ಗುರುಗಳಿದ್ರು, ಪಾಲಕರಿದ್ರು ಎಟ್ಟರೆ ಬರೀ 10% ಅಟ್ಟರೆ ನಾವು ಬರೀ ದಾರಿ ತೋರಿಸೋರು ಅಷ್ಟೇ. ನಾವು 90% ಯಾರ ಕೈಯಾಗೈತೆ ರೀ? ನಿಮ್ಮ ಕೈಯಾಗ ರೀ. ನಿಮ್ಮ ತಂದೆ ತಾಯಿ ಗುರುಗಳು ಕೂಡಿ ಬರೀ 10% ರೀ. 90% ಇರೋದು ಯಾರ ಕೈಯಾಗಂದ್ರೆ ನಿಮ್ಮ ಕೈಯಾಗ ಇರ್ತದೆ. ಈಗ ಉದಾಹರಣೆ ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ, ನಾವು ಹೇಳ್ತೀವಿ, ಈಗೇನು ಹೇಳ್ತೀವಿ, ಇದು 400 ಮೀಟ್ರ್ ಟ್ರ್ಯಾಕ್ ಅದ, 4 ರೌಂಡ್ ಓಡ್ಬೇಕಂತ ಹೇಳ್ತೀವಿ. ನೀವು 1 ರೌಂಡ್ ಓಡಿ 2 ರೌಂಡ್ ಓಡಿ ನಿಂತ್ರಿ ಅಂದ್ರೆ ನಿಮ್ಮ ಪಾಲಕರು ಏನು ಮಾಡೋಕ್ಕಾಗೋದಿಲ್ಲ, ನಾವು ಶಿಕ್ಷಕರು ಏನು ಮಾಡೋಕ್ಕಾಗೋದಿಲ್ಲ. ಇರೋದೆಲ್ಲ ನಿಮ್ಮ ಕೈಯಾಗ ಐತ್ರಿ. ನಿಮ್ಮ ಕೈ ಐತಿ. ಒಂದನೇದು ಏನಪ್ಪ ಅಂದ್ರೆ ಹಠ ಇರಬೇಕು. ಹಠ ಇರಬೇಕು. ನಾ ಆಗಬೇಕು ಅನ್ನೋ ಹಠ ಇರಬೇಕು. ಹಠ ಇದ್ದಾಗ ಮಾತ್ರ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯ. ಚಾಲೆಂಜ್ ಆಗಿ ತೊಗೋಬೇಕು ರೀ. ಚಾಲೆಂಜ್ ಆಗಿ ತೊಗೊಂಡ್ರೆ ಮಾತ್ರ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯ. ಯಾರಿಗೆ ಚಾಲೆಂಜ್ ಇಲ್ಲ ಆ ವ್ಯಕ್ತಿ ಸಕ್ಸಸ್ ಆಗಂಗಿಲ್ಲ. ಯಾರಿಗೆ ಚಾಲೆಂಜ್ ಅದ ಆ ವ್ಯಕ್ತಿ 100ಕ್ಕೆ 100 ಗ್ಯಾರಂಟಿಯಾಗಿ ಸಕ್ಸಸ್ ಹಾಕಣ್ರಿ. ಯಾವತ್ತು ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬ ಹೆಂಗೈತಿ ನೆನಪು ಮಾಡ್ಕೋಬೇಕು. ಆಮೇಲೆ ಜೀವನದಾಗ ನಾವು ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ ಇರಬೇಕು. ಅಂದಾಗ ಮಾತ್ರ ಅಂಥ ವ್ಯಕ್ತಿ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ. ಹಾಗಾದ್ರೆ ನೋಡಿರಿ, ರನ್ನಿಂಗ್ ಮಾಡಬೇಕಾದ್ರೆ ನಿಮಗೆಲ್ಲ ಮೊದಲನೇದಾಗಿ ರನ್ನಿಂಗ್ ಓಡ್ತಾ ಇರ್ತೀರಿ. ಓಡಬೇಕಾದ್ರೆ ಕೈ ಸ್ವಿಂಗ್ ಮಾಡ್ಕೊತ ಓಡ್ಬೇಕು. ಫಸ್ಟ್ ಇದು ಗೊತ್ತಿರ್ಬೇಕು ನಿಮಗೆಲ್ಲರಿಗೂ. 2 ಕೈ ಈ ರೀತಿ ಹೋಗ್ಬೇಕು ರೀ. 2 ಕೈ ಹಿಂಗೆ ಕೈ ಗಟ್ಟಿ ಹಿಡ್ಕೊಂಡು ಅದು ಓಡಬಾರ್ದು. ಮೊದಲನೇದು ಗೊತ್ತಿರಬೇಕು, ಕೈ ಸ್ವಿಂಗ್ ಮಾಡ್ತಾ ಓಡಬೇಕು. ಫಸ್ಟ್ನೇದು. 2ನೇದು ಏನಪ್ಪ ಅಂದ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಹೆಂಗಿರ್ಬೇಕಂದ್ರೆ ನೇರ ಇರಬೇಕು. ಮುಂದೆ ನೋಡ್ತಾ ಇರಬೇಕು. ಕಣ್ಣಿನ ದೃಷ್ಟಿ ನೇರ ಇರಬೇಕು. ಆಮೇಲೆ ಮೈಂಡ ಪೂರ ಬಾಡಿ ಏನಾಗಿರ್ಬೇಕಂದ್ರೆ ಫ್ರೀ ಆಗಿರಬೇಕು. ಫಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿದ್ದು ಪೂರ ಮೈಂಡ್ ಮತ್ತು ಬಾಡಿ ಏನಾಗಿರ್ಬೇಕಂದ್ರೆ ಫ್ರೀ ಆಗಿರಬೇಕು. ಆರಾಮಾಗಿ ಓಡ್ತಾ ಇರಬೇಕು. ಇವು ಮೇನ್ ನೆನಪಿಟ್ಕೋಬೇಕಾಗಿದ್ದು ನೀವು. ಅವ್ನು ಇಟ್ಕೊಂಡು ಓಡ್ರಿಪ್ಪ ಅಂದರೆ ಸಕ್ಸಸ್ ಆಗೇ ಆಗ್ತದೆ. ಆಮೇಲೆ ಓಡುವಾಗ ಕೈ ಮುಷ್ಟಿ ಮಾಡಿ ಹಿಂಗೆ ಗಟ್ಟಿ ಹಂಗೆ ಹಿಡಿದು ಹಿಂಗೆ ಓಡಂಗಿಲ್ಲ ರೀ. ಆರಾಮ್ ಫ್ರೀ ಸ್ವಲ್ಪ ಅಷ್ಟೇ ರೀ. ಕೈ ಹಿಂಗೆ ಅಷ್ಟೇ ಹಿಡಿದಿರ್ಬೇಕು. ಕೈ ಸ್ವಿಂಗ್ ಕಂಟಿನ್ಯೂ ಇರಬೇಕು. ಕೈ ಸ್ವಿಂಗ್ ಎಷ್ಟು ಇರ್ತದೆ ಆ ರನ್ನಿಂಗ್ ನೀವು ಸ್ಪೀಡ್ ಆಗ್ತದೆ. ಆಮೇಲೆ ಓಡುವಾಗ ಸ್ವಲ್ಪ ಹಿಂಗೆ ಇರ್ಬೇಕು. ಬಾಡಿ ಸ್ವಲ್ಪ ಭಾಳಲ್ಲ, ಒಂದು ಸ್ವಲ್ಪ ಇಷ್ಟು ಇರ್ಬೇಕು ರೀ. ಮುಂದೆ ಇಷ್ಟಿದ್ದು ಓಡ್ತಾ ಇರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಕೆಲವೊಂದು ಜನ ಹೇಳ್ತಾರೆ ತುದಿಗಾಲ ಮೇಲೆ ಓಡ್ರೆ ರನ್ನಿಂಗ್ ಸ್ಪೀಡ್ ಆಗ್ತದೆ. ಆಮೇಲೆ ಅಥವಾ ಈ ರೀತಿ ಹೆಜ್ಜೆ ಇಟ್ಟರೆ ರನ್ನಿಂಗ್ ಸ್ಪೀಡ್ ಆಗ್ತದೆ ಹೇಳ್ತಾ ಇರ್ತಾರೆ. ಶಾರ್ಟ್ ರನ್ನಿಂಗ್ ಒಳಗೆ ತುದಿಗಾಲ ಮೇಲೆ ಓಡಬೇಕಾಗ್ತದೆ. 100 ಮೀಟ್ರು, 200 ಮೀಟ್ರು, 400 ಮೀಟ್ರ್ ಇತ್ತಂದ್ರೆ ತುದಿಗಾಲ ಮೇಲೆ ಓಡಬೇಕಾಗ್ತದೆ. ನೀವು ಓಡೋದು ಏನಪ್ಪ ಅಂದ್ರೆ 1600 ಮೀಟ್ರ್ ಓಟವನ್ನು ನೀವು ಓಡಬೇಕು. 1600 ಮೀಟ್ರ್ ಓಟವನ್ನು ಓಡಬೇಕಾದ್ರೆ ಪೂರ್ತಿ ತುದಿಗಾಲ ಮೇಲೆ ಓಡ್ರೆ ಆಗೋದಿಲ್ಲ. ತುದಿಗಾಲ ಇರಬೇಕು ಫಸ್ಟ್, ಆಮೇಲೆ ಈ ರೀತಿ ಇರಬೇಕು. ಇದು ಅದಕ್ಕಿಂತ ಮುಂಚೆ ನಿಮ್ಗೆ ಈಗ ರನ್ನಿಂಗ್ ಬರ್ತೀರಿ. ನೀವು ರನ್ನಿಂಗ್ ಓಡ್ಬೇಕಂತ ಬರ್ತಿರ್ತೀರಿ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋರು ಯಾವ ರೀತಿ ಮಾಡ್ಬೇಕಂದ್ರೆ, ಮೊದಲನೇದಾಗಿ ನಿಮ್ಮ ಬನಿಯನ್ ಇರಬೇಕು. ಹಾಫ್ ಬನಿಯನ್ನ ಅದು ಫ್ರೀ ಆಗಿರಬೇಕು. ಆಮೇಲೆ ಹಾಫ್ ಪ್ಯಾಂಟ್ ಇರಬೇಕು, ಅದು ಫ್ರೀ ಆಗಿರಬೇಕು. ಓಡುವಾಗ ತೊಡೆಗೆ ಹಿಂಗೆ ಹಿಡಿಬಾರ್ದು. ಅದು ಹಾಫ್ ಪ್ಯಾಂಟ್ ಹಿಡಿಬಾರ್ದು. ಅದು ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಮೈಯಾಗ ಫ್ರೀ ಇರಬೇಕು. ಡ್ರೆಸ್ ಯಾವತ್ತೂ ಮೈಯಾಗ ಫ್ರೀ ಇರಬೇಕು, ಮೊದಲನೇದು. 2ನೇದು ಏನಪ್ಪ ಅಂದ್ರೆ, ನೀವು ಶೂಸ್ ಹಾಕೊಂಡು ರನ್ನಿಂಗ್ ಮಾಡ್ತಿದ್ರಿ ಅಂದ್ರೆ ಶೂಸ್ ಹಾಕೊಂಡು ಮಾಡಿರಿ, ನೋ ಪ್ರಾಬ್ಲಮ್. ಆದ್ರೆ ಅವು ವೇಟ್ ಅಂದರೆ ಭಾಳ ವೇಟ್ ಇರಬಾರ್ದು. ವೇಟ್ಲೆಸ್ ಇರಬೇಕು. ಶೂಸ ವೇಟ್ಲೆಸ್ ಇರಬೇಕು. ಅಂಥವುಗಳನ್ನ ತೊಗೋಬೇಕು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಂದ ಅಂದ್ರೆ ಮತ್ತೆ ಬರಿಗಾಲಿ ಓಡೋದು ಎಲ್ಲಕ್ಕಿಂತ ಹೆಚ್ಚಿಂದ್ರಿ. ಅದು ಬರಿಗಾಲಿ ಓಡೋದು ಎಲ್ಲಕ್ಕಿಂತ ಹೆಚ್ಚಿಂದ. ಶೂಸ್ ಹಾಕೊಂಡು ಓಡ್ತಕ್ಕಂಥ ಅಭ್ಯರ್ಥಿಗಳು ಪ್ರಾಕ್ಟೀಸ್ ಹೆಂಗೈತಿ ಶೂಸ್ ಹಾಕೊಂಡು ಓಡ್ರಿ. ಆಮೇಲೆ ಬರಿಗಾಲಿ ಓಡೋರು ಬರಿಗಾಲಿನೇ ಓಡ್ರಿ. 2 ರೀತಿಯೂ ನೀವು ಓಡ್ಬೋದು. ಆಮೇಲೆ ಓಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಒಂದು 2 ರಿಂದ 5 ನಿಮಿಷ ವಾರ್ಮಪ್ ಎಕ್ಸಸೈಸ್ ಮಾಡಿ ರನ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು. ಯಾವಾಗಿದ್ರೂ ಹೇಳ್ತೀನಿ ನಾನು ನಿಮಗೆ. ನೇರವಾಗಿ ಓಡಬಾರ್ದು. ನೇರವಾಗಿ ಓಡ್ರಿಪ್ಪ ಅಂದರೆ ಅಲ್ಲಿ ಒಂದು ರೌಂಡ್ನಾಗ ತೇಕ್ ಹಚ್ಚಿ ಸೈಡ್ ಸೇರ್ತೀರಿ ನೀವು. ಫಸ್ಟ್ ಬಾಡಿ ಹೀಟ್ ಆಗ್ಬೇಕು ರೀ. ಬಾಡಿ ಹೀಟ್ ಆಗಬೇಕು, ಎನರ್ಜಿ ಬರಬೇಕು, ನಮ್ಮ ದೇಹದಲ್ಲಿ ಒಂದು ಶಕ್ತಿ ಬರಬೇಕು. ಅದು ಬರಬೇಕಪ್ಪ ಅಂದರೆ ಫಸ್ಟ್ ಏನು ಮಾಡ್ಬೇಕಂದ್ರೆ ವಾರ್ಮಪ್ ಎಕ್ಸಸೈಸ್ ಮಾಡಬೇಕು. ವಾರ್ಮಪ್ ಎಕ್ಸಸೈಸ್ ಮಾಡಿದ್ರೆ ನೀವು ಸಕ್ಸಸ್ ಹಾಕಿರಿ, ಗೊತ್ತಿರಲಿ.
ಸ್ವಲ್ಪರೇ ಇರಬೇಕು. ನೀವು ಸಿಂಪಲಾಗಿ ಒಂದು 2 ನಿಮಿಷ ಮಾಡಿರಿ, 3 ನಿಮಿಷ ಮಾಡಿರಿ. ಕತ್ತು ತಿರುಗಿಸೋದಾಗಿರ್ಬೋದು, ಕತ್ತ ಲೆಫ್ಟ್ ಸೈಡ ರೈಟ್ ಸೈಡ ಕೈಗಳನ್ನ ತಿರುಗಿಸೋದಾಗಿರ್ಬೋದು, ಆಮೇಲೆ ನಡ ತಿರುಗಿಸೋದಾಗಿರ್ಬೋದು, ಮೊಳಕಾಲು ತಿರುಗಿಸೋದಾಗಿರ್ಬೋದು, ಕಾಲುಗಳನ್ನ ತಿರುಗಿಸೋದಾಗಿರ್ಬೋದು, ಮತ್ತು ಬೇರೆ ಬೇರೆ ಅಂದ್ರೆ ಫಸ್ಟ್ ಸ್ಲೋ ಜಾಗಿಂಗ್ ಮಾಡಿ, ಆಮೇಲೆ ಲಾಂಗ್ ಸ್ಟೆಪ್ ಹಾಕಿ ಜಾಗಿಂಗ್ ಮಾಡಿ, ಸ್ವಲ್ಪ ವಾಕ್ ಮಾಡಿ. ಈ ರೀತಿ ಏನೋ ಒಟ್ಟು ನೀವು ಇದನ್ನ ಮಾಡಿರತ್ತೆ ಅನ್ನಂಗಿಲ್ಲ, ಏನೋ ಮಾಡಿರಿ ವಾರ್ಮಪ್ ಎಕ್ಸಸೈಸನ್ನು ಮಾಡಿ ರನ್ನಿಂಗ್ ಇಳಿಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಅದಕ್ಕಿಂತ ಮುಂಚೆ ನಿಮ್ಮ ಆತ್ಮವಿಶ್ವಾಸ ಇರ್ಬೇಕು ರೀ. ಓಡ್ತನು 5:30 ಓಡ್ತನು ಅನ್ನೋ ಆತ್ಮವಿಶ್ವಾಸ ಫಸ್ಟ್ ಇರಬೇಕು. ಅಲ್ಲಿ ಅಂಜಬಾರ್ದು. ಈಗ ಭಾಳ ಹುಡುಗರು ಕೂಡ್ಯಾರ, ಅವ್ರೊಳಗೆ ನಾ ಹೆಂಗೆ ಓಡ್ತನು ಅನ್ನೋದಿಲ್ಲ. ನಿಮ್ಮ ಟೈಮ್ ನಿಮ್ಗೆ ಗೊತ್ತಿದ್ದರೆ 100ಕ್ಕೆ 100 ಗ್ಯಾರಂಟಿ ನೀವು ಸಕ್ಸಸ್ ಹಾಕಿರಿ. ನಿಮ್ಮ ಟೈಮ್ ನಿಮ್ಗೆ ಗೊತ್ತಿರಬೇಕು. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡುವಂಥ ವಿದ್ಯಾರ್ಥಿ ಯಾವತ್ತೂ ಅಂದರೆ ಹೆಚ್ಚಾಗಿ ಆರ್ಮಿ ರನ್ನಿಂಗ್ 1600 ಮೀಟ್ರ್ ರನ್ನಿಂಗ್ ಇರೋದ್ರಿಂದ 400 ಮೀಟ್ರ್ ಟ್ರ್ಯಾಕ್ನಾಗ ಬಿಡೋದ್ರಿಂದ ನೀವು 400 ಮೀಟ್ರ್ ಟ್ರ್ಯಾಕ್ನಾಗ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆ ರೀತಿ ಮಾಡೋದ್ರಿಂದ ನೀವು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ಲಾಸ್ಟ್ ಫಿನಿಶಿಂಗ ಎಷ್ಟು ಟೈಮ್ದಾಗ ಓಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗಿರ್ತೈತೆ ರೀ. ರಸ್ತೆ ಮೇಲೆ ಓಡ್ತಿದ್ರಿಪ್ಪ ಅಂದ್ರೆ ಅದು ಗೊತ್ತಾಗೋದಿಲ್ಲ. ರಸ್ತೆ ಮೇಲೆ ಓಡ್ತಿದ್ರಿ ಅಂದ್ರೆ ಗೊತ್ತಾಗೋದಿಲ್ಲ. ಇನ್ನೊಂದು, ರಸ್ತೆ ಮೇಲೂ ನೀವು ಓಡ್ತಾ ಇದ್ರಿ ಅಂದ್ರೆ ಕಂಟಿನ್ಯೂ ರಸ್ತೆ ಮೇಲೆ ಓಡಿದ್ರೆ ಮೊಣಕಾಲು ತೆಳಗೆ ಇಲ್ಲೆಲ್ಲ ಪೇನ್ ಬರ್ತದೆ, ಗೊತ್ತಿರಲಿ ನಿಮಗೆ. ಒಂದು 2-3 ದಿನದಾಗ ನೋವು ಹಾಕವ್ರು ರಸ್ತೆ ಮೇಲೆ ಓಡೋರು. ಕೆಲವೊಂದು ಜನರಿಗೆ ಅನುಕೂಲ ಇರೋಂಗಿಲ್ಲ, ಗ್ರೌಂಡ್ ಅನುಕೂಲ ಇರೋಂಗಿಲ್ಲ, ಅನಿವಾರ್ಯ ರಸ್ತೆ ಮೇಲೆ ಓಡೋ ಪರಿಸ್ಥಿತಿ ಬರ್ತಿರ್ತಾವೆ. ಆದರೆ ಸಾಧ್ಯದಷ್ಟು 400 ಮೀಟ್ರ್ ಟ್ರ್ಯಾಕ್ ಇದ್ದಲ್ಲೇ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ಆ ರೀತಿ ಮಾಡಿರಪ್ಪ ಅಂದ್ರೆ ನಿಮ್ಮ ಟೈಮ್ ನಿಮ್ಗೆ ಗೊತ್ತಾಗ್ತಾ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ರನ್ನಿಂಗ್ ಮಾಡುವಾಗ ನಾವು ಇಲ್ಲಿ ಎಲ್ಲರೂ ಲೈನ್ ಮಾಡಿ ನಿಲ್ಲಿಸ್ತೀವಿ. ನಿಲ್ಲಿಸಿದ ಮೇಲೆ ಎಷ್ಟು ಸಾಧ್ಯ ಆಕೈತಿ, ಈಗ ನಡೀತೈತಿ, ಇಲ್ಲಿ ಡೆಮೋ ರ್ಯಾಲಿ ಅದ, ಈಗ ನಡೀತದೆ. ಸಾಧ್ಯದಷ್ಟು ಒಂದು 3-4 ಲೈನ್ದಾಗ ನಿಲ್ಬೇಕು. ಫಸ್ಟ್ 3-4 ಲೈನ್ದಾಗ ಭಾಳ ಪೂರ ಹಿಂದೆ ಹೋಗ್ಬಾರ್ದು. ಮತ್ತು ಎಲ್ಲರಿಗೂ 100, 400, 500 ಮಂದಿ ಎಲ್ಲರೂ 3-4 ಲೈನ್ದಾಗ ನಿಲ್ಲೋರು ಇರ್ತಾರೆ. ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಅದ ಎಷ್ಟು ಸಾಧ್ಯ ಆಗೈತೆ ಪ್ರಯತ್ನ ಮಾಡೋದು ಅಷ್ಟೇ ನಾ ಹೇಳೋದು, ಪ್ರಯತ್ನ ಮಾಡೋದು. ಆಮೇಲೆ ರನ್ನಿಂಗ್ ಓಡುವಾಗ ಸ್ಟಾರ್ಟಿಂಗ್ ಏನು ಮಾಡ್ತೀರಿ ಅಂದ್ರೆ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಫುಲ್ಲು ವೇಗವಾಗಿ ಹೋಗಿಬಿಡ್ತಾರೆ ಫಸ್ಟಿಗೆ. ವಿಶೇಷ ಹಂಗಾಕೈತಿ, ಭಾಳಷ್ಟು ಜನ ಅಭ್ಯರ್ಥಿಗಳು ಇರೋದ್ರಿಂದ ವೇಗವಾಗಿ ಓಡಬೇಕಾಗೈತಿ. ನಾವು ಸ್ಲೋ ಓಡ್ತಾನಂದ್ರೆ ಹಿಂದೆ ಉಳಿತೀವಿ ಅಲ್ಲಿ. ಆದರೆ ಓಡುವಾಗ ಯಾವತ್ತೂ ಏನಪ್ಪ ಅಂದ್ರೆ, ಒಂದು 100 ಮೀಟ್ರದಿಂದ 200 ಮೀಟ್ರ್ ಮಾತ್ರ ನೀವು ಸೈಡ್ ಇದ್ದಂದ್ರೆ ಸೈಡ್ ಇರಬೇಕು. ಆಮೇಲೆ ಮುಂದೋಗಿ ಎಲ್ಲಿ ಬರ್ಬೇಕಂದ್ರೆ ಫಸ್ಟ್ ಲೈನ್ಗೆ ಬರಬೇಕು. ನೀವು ಫಸ್ಟ್ ಲೈನ್ಗೆ ಬರಬೇಕು. ನೀವು ಕಂಟಿನ್ಯೂ ಆಗಿ ಹೊರಗೆ ಓಡಿದಪ್ಪ ಅಂದರೆ ಫಸ್ಟು ಅಥವಾ ಸೆಕೆಂಡ್ ಲೈನ್ ಅನ್ನಂಗೆ ರೀ, ಅಷ್ಟ್ರಾಗ ಡಿಫ್ರೆನ್ಸ್ ಇರಬೇಕು. ನೀವು ಕಂಟಿನ್ಯೂ ಆಗಿ ಹೊರಗೆ ಓಡಾಕೈತೀರಿ ಅಂದ್ರೆ ಅಲ್ಲಿ 10ರಿಂದ 15 ಮೀಟ್ರ್ ಚೇಂಜ್ ಆಗ್ತದೆ ಒಂದು ರೌಂಡಿಗೆ ರೀ. 10ರಿಂದ 15 ಮೀಟ್ರ್ ಚೇಂಜ್ ಆಗ್ತಾರೆ, ನಿಮ್ಮ ಟೈಮ್ ಹೆಚ್ಚಾಗ್ತದೆ. ಅಲ್ಲಿ ಟೈಮ್ ಹೆಚ್ಚಾಗ್ತದೆ. ಒಟ್ಟು 100ರಿಂದ 200 ಮೀಟ್ರ್ದಾಗ ಫಸ್ಟ್ ಲೈನ್ ಬರೋಕ್ಕೆ ನಾವು ಪ್ರಯತ್ನ ಮಾಡಬೇಕು. 100ರಿಂದ 200 ಮೀಟ್ರ್ ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಫಸ್ಟ್ ರೌಂಡ್ ಓಡುವಾಗ ಫಸ್ಟ್ ರೌಂಡ್ ಒಂದು 300-400 ಮೀಟ್ರ್ ಅಂದ್ರೆ ಒಂದು ರೌಂಡ್ ಮುಗಿಬಿಡ್ದು ಫುಲ್ಲು ತೇಕ್ ಹತ್ತದ ರೀ. ಯಾಕಂದ್ರೆ ಎಲ್ಲರೂ ಹುಯ್ಯತ್ತು ಒಮ್ಮೆ ಓಡ್ತಾರೆ, ನೀವು ನಿಲ್ಲಕ್ಕಾಗೋದಿಲ್ಲ, ನೀವು ಓಡಲೇಬೇಕಾಗ್ತದೆ. ಫುಲ್ಲು ತೇಕ್ ಹತ್ತದ. ತೇಕ್ ಹತ್ತತೆ ಸೈಡ್ ಸರಿಬಾರ್ದು. ಆಮೇಲೆ ಅದೇ ಸ್ಪೀಡ್ನಾಗೆ 2ನೇ ರೌಂಡು ಮುಗಿಸ್ಬೇಕು ರೀ. 1ನೇ ರೌಂಡ್ ಹೆಂಗೆ ಹೋಗಿ 2ನೇ ರೌಂಡು ಅದೇ ಸ್ಪೀಡ್ನಾಗೆ ಹೋಗ್ಬೇಕು. ಆ ರೀತಿ ನೀವು ರನ್ನಿಂಗ್ ಮಾಡಿದ್ರೆ ಸಕ್ಸಸ್ ಹಾಕಿರಿ. ಟೈಮಿಂಗ್ ನಿಮ್ಗೆ ಗೊತ್ತಿರಲಿ. ಟೈಮಿಂಗ್ ಯಾವ ರೀತಿಪ್ಪ ಅಂದ್ರೆ, ಈಗ ಫಸ್ಟ್ ರೌಂಡ್ ಓಡುವಾಗ ಟೈಮ್ ಎಷ್ಟು ತೊಗೋಬೇಕು ಅಂದ್ರೆ 1 ನಿಮಿಷ 5 ಸೆಕೆಂಡ್ದಿಂದ 1 ನಿಮಿಷ 10 ಸೆಕೆಂಡ್ ತೊಗೋಬೇಕು ರೀ. 1 ನಿಮಿಷ 5 ಸೆಕೆಂಡ್ದಿಂದ 1 ನಿಮಿಷ 10 ಸೆಕೆಂಡ್ ಫಸ್ಟ್ ರೌಂಡ್ ರೀ. ಫಸ್ಟ್ ರೌಂಡು. 2ನೇ ರೌಂಡ್ಗೂ ಎಷ್ಟು ಬರಬೇಕಪ್ಪ ಅಂದರೆ, ಅಲ್ಲಿ ಸೇಮ್ 1 ನಿಮಿಷ 5 ಸೆಕೆಂಡಿಂದ 1:10 ಇಡ್ನು ನಾವು. 1ನೇದು 1:10 ಇಡ್ನು, 2ನೇದು 1:10 ಇಡ್ನು. 2 ರೌಂಡ್ ಓಡಿದ ಮೇಲೆ ಸುಸ್ತಾಗಿರ್ತದೆ, ಎನರ್ಜಿ ಕಡಿಮೆ ಆಗಿರ್ತದೆ. 3ನೇ ರೌಂಡ್ ಓಡ್ಬೇಕಾರೆ ಅಷ್ಟು ಸ್ವಲ್ಪ ಎನರ್ಜಿ ಕಡಿಮೆ ಆಗೋದ್ರಿಂದ ಓಡೋಕ್ಕೆ ತ್ರಾಸ ಆಗ್ತದೆ. ಅಲ್ಲಿ ನೀವು 1:20 ತನಕ ಓಡ್ಬೋದು ರೀ. 3ನೇ ರೌಂಡ 1:20 ತನಕ ಟೈಮ್ ಹಾಕೋಬೋದು. ಲಾಸ್ಟ್ ರೌಂಡ್ 4ನೇ ರೌಂಡು ಸಹಿತ ಅಂದ್ರೆ 3 ರೌಂಡ್ ಓಡಿಯೋದ್ರಿಂದ ಎನರ್ಜಿ ಕಡಿಮೆ ಆಗಿರೋದ್ರಿಂದ ಲಾಸ್ಟ್ ರೌಂಡು ಸಹಿತ 1:20 ತನಕ ಓಡ್ಬೋದು. ಫಸ್ಟ್ನೇ ರೌಂಡು, 2ನೇ ರೌಂಡು 1:10, 3ನೇ ರೌಂಡು 1:20, 4ನೇ ರೌಂಡು 1:20 ಇಟ್ಕೊಂಡು ಟೋಟಲ್ ಎಷ್ಟಾದ್ರೆ ಟೈಮ್ 5 ನಿಮಿಷ ಆಯ್ತು ರೀ. ಟೋಟಲ್ 5 ನಿಮಿಷ ಆಯ್ತು. ಒಂದು ಎವರೇಜ್ ಹೇಳೋದನ್ನೇ ನಿಮ್ಗೆ. ಟೋಟಲ್ 5 ನಿಮಿಷ ಆಯ್ತು. ನೀವು 5:15, 5:20 ತನಕ ಅಂದರೆ ನೀವು ಸಕ್ಸಸ್ ಮಾಡ್ಕೋಬೇಕು ರೀ. ಪ್ರತಿಯೊಂದು ರೌಂಡ್ದಾಗ ನಿಮಗೆ ಗೊತ್ತಾಗಬೇಕು, ನಾವು 1ನೇ ರೌಂಡ್ ಎಷ್ಟು ಟೈಮ್ದಾಗ ಓಡ್ತೀನಿ, 2ನೇ ರೌಂಡ್ ಎಷ್ಟು ಟೈಮ್ದಾಗ ಓಡ್ತೀನಿ, 3ನೇ ರೌಂಡು, 4ನೇ ರೌಂಡು. ಆಮೇಲೆ ಓಡುವಾಗ 2 ರೌಂಡ್ ಮುಗಿಸ್ತೀರಿ, 3ನೇ ರೌಂಡ್ ಓಡ್ತಾ ಇರ್ತೀರಿ. ಮುಂದೊಂದು ಬ್ಯಾಚ್ ಹೋಗ್ತಾ ಇರ್ತೈತಿ, ಲಾಂಗ್ ಸ್ಟೆಪ್ ಇಡ್ತಿರ್ತಾರೆ, ಅವ್ರನ್ನ ಫಾಲೋ ಮಾಡ್ಬೇಕು ರೀ. ನಾವು 3ನೇ ರೌಂಡ್ ಫಿನಿಶಿಂಗ್ ಬಂದಾಗ ಅವ್ರನ್ನ ಫಾಲೋ ಮಾಡಬೇಕು. ಅವ್ರನ್ನ ಫಾಲೋ ಮಾಡಿ ಲಾಸ್ಟ್ ಇನ್ನು 200 ಮೀಟ್ರ್ ಐತೆ ಅಂದರೆ ಪೂರಾ ಸ್ಪ್ರಿಂಟ್ ಓಡ್ಬೇಕು ರೀ. ಅವಾಗ ಪೂರಾ ಸ್ಪ್ರಿಂಟ್ ಓಡಬೇಕು. ಆ ರೀತಿ ಓಡಿರಪ್ಪ ಅಂದರೆ ಆರಾಮಾಗಿ ಟೈಮ್ ಕವರ್ ಮಾಡ್ಬೋದು.
ಆಮೇಲೆ ಸುಸ್ತಾದ ಸೈಡ್ ಸೇರಿಬಾರ್ದು. ಆಮೇಲೆ ಓಡುವಾಗ ಉಸಿರಾಟ ಕ್ರಿಯೆ, ಕೆಲವೊಂದು ಜನ ಏನು ಹೇಳ್ತಾರೆ, ಮೂಗಿಂದ ತೊಗೊಂಡು ಮೂಗಿನಿಂದನೇ ಬಿಡಬೇಕು ಉಸಿರಾಟವನ್ನು ಅಂತಾರೆ. ಆ ರೀತಿ ಸ್ಪೀಡ್ ಓಡುವಾಗ ಆ ರೀತಿ ಮಾಡೋಕ್ಕೆ ಕಂಟ್ರೋಲ್ ಆಗೋದಿಲ್ಲ ರೀ. ನಾವು ಮೂಗಿಂದ ತೊಗೊಂಡು ಬಾಯಿಂದ ಬಿಟ್ಟರೆ ನಡೀತದೆ, ಮೂಗಿಂದ ತೊಗೊಂಡು ಬಾಯಿಂದ ಬಿಟ್ಟರೆ ನಡೀತದೆ. ಲಾಸ್ಟ್ ರೌಂಡ್ ಅಂತೂ ಮೂಗಿಂದ ಬಾಯಿಂದ ಕೂಡಿ ಉಸಿರಾಟ್ರೆ ನಡೀತೈತೆ ರೀ. ನಿಮ್ಗೆ ಗೊತ್ತಿರಲಿ, ಎರಡು ಕೂಡಿ ಉಸಿರು ತೊಗೋಬೇಕಾಗೈತೆ ಲಾಸ್ಟ್ ರೌಂಡ್, ನಮಗೆ ಕಂಟ್ರೋಲ್ ಆಗೋದಿಲ್ಲ. ಅದು ಲಾಂಗ್ ರನ್ನಿಂಗ್ ಇರ್ತಾರೆ, ಬಾಯಿ ಮುಚ್ಕೊಂಡು ಓಡ್ಬೇಕು ನಾವಲ್ಲಿ. ಈಗ 5 ಕಿಲೋಮೀಟ್ರ್ ರನ್ನಿಂಗ್ ಮಾಡುವಲ್ಲಿ ಅಲ್ಲಿ ಮತ್ತು ಬಾಯಿ ತಗೊಂಡು ಓಡಕ್ಕೆ ಬರಂಗಿಲ್ಲ, ಇಲ್ಲಿ ಓಡಿದಂಗೆ. ಅಲ್ಲಿ ಯಾಕೆ ಬಾಯಿ ತಗೊಂಡು ಓಡಂಗಿಲ್ಲ ಅಂದ್ರೆ, ನೀವು ಬಾಯಿ ತಗೊಂಡು ಮೂಗಿಲೆ ಬಾಯಿಲೆ ಕೂಡಿ ಉಸಿರಾಟಕೈತಿರ ಹೊಟ್ಟೆ ಚುಚ್ಚಾಕತ್ತೈತ್ರಿ. ಅದು ಮೂಗಿಲೆ ಉಸಿರಾಟ ಕ್ರಿಯೆ ಆದರೆ ಮಾತ್ರ ಕರೆಕ್ಟ್ ಇರ್ತೈತೆ ನಮ್ಮ ಬಾಡಿ, ಗೊತ್ತಿರಲಿ ನಿಮ್ಗೆ. ಆದರೆ ಇದು ಶಾರ್ಟ್ನ ಈಗ 16 ಮೀಟ್ರ್ ಅಂದ್ರೆ ಶಾರ್ಟ್ ಇದ್ದಂಗೆ ರೀ. ಎಲ್ಲರೂ ಒಬ್ಬೊಬ್ರು ಹೆಂಗೆ ಓಡ್ತಾರಂದ್ರೆ 4 ರೌಂಡ್ ಒಂದೇ ಸ್ಪೀಡ್ ಹೋಗ್ತಾರ್ರಿ, 4 ರೌಂಡ್ ಒಂದೇ ಸ್ಪೀಡ್ ಹೋಗ್ತಾರ್ರಿ. ಹೆಂಗೆ ಓಡ್ತಾರೆ ಫಸ್ಟ್ ಹಿಡ್ಕೊಂಡು ಲಾಸ್ಟ್ ತನಕ ಹಂಗೆ ಓಡ್ತಾರೆ, ಹೊಟ್ಟೆ ಬಿಡೋದಿಲ್ಲ ಅವ್ರು. ಅದು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದ ವ್ಯಕ್ತಿಗೆ ಮಾತ್ರ. ಇನ್ನು ಕೆಲವು ಮಂದಿಗೆ ಏನಾಗ್ತದೆ, 16 ಮೀಟ್ರ್ ರನ್ನಿಂಗ್ ಓಡ್ತಿರ್ತೀರಿ, ಭಾಳ ಅನಿಸ್ತೈತೆ ರೀ, ಇದು 400 ಮೀಟ್ರ್ ಟ್ರ್ಯಾಕ್ ಅದಕ್ಕಿಂತ ದೊಡ್ಡದೈತಿ. ನಮ್ಮ ತಲೆಯಾಗ ಹಿಂಗೆ ವಿಚಾರ ಬರ್ತಿರ್ತಾವೆ, ಅಲ್ಲಿ ನಮಗೆ ಓಡೋಕ್ಕಾಗ್ಲಾರ್ಕ್ರಿ, ಹಂಗೆ ವಿಚಾರ ಮಾಡ್ತಿರ್ತೀವಿ. ಅಂಥ ವಿದ್ಯಾರ್ಥಿಗಳು ಹೆಂಗಿರ್ಬೇಕಪ್ಪ ಅಂದ್ರೆ, ವಾರಕ್ಕೆ 1 ಸಲನೋ 2 ಸಲನೋ 3 ಕಿಲೋಮೀಟ್ರ್ ಅಥವಾ 5 ಕಿಲೋಮೀಟ್ರ್ ರನ್ನಿಂಗನ್ನು ಮಾಡ್ತಾ ಇರಬೇಕು. ವಾರಕ್ಕೆ 1 ಸಲ ಅಥವಾ 2 ಸಲ 3 ಕಿಲೋಮೀಟ್ರ್ ಅಥವಾ 5 ಕಿಲೋಮೀಟ್ರ್ ರನ್ನಿಂಗನ್ನು ಮಾಡ್ತಾ ಇರಬೇಕು. ಆ ರೀತಿ ಮಾಡಿರಿಪ್ಪ ಅಂದ್ರೆ ನಿಮ್ಗೆ ಏನು ಅನಿಸ್ತದೆ, 1600 ಮೀಟ್ರ್ ಇದು ಇಷ್ಟ ಐತಿ ಬಿಡು ಅನಿಸ್ತದೆ. ಅವಾಗ ಅಂದ್ರೆ ಲಾಂಗ್ ಓಡಿ ರೂಢ ಇತ್ತು ಅಂದ್ರೆ ನಿಮ್ಗೆ 1600 ಮೀಟ್ರ್ ಇಷ್ಟ ಐತಿ ಬಿಡು, ನಾವು ಆರಾಮ್ ಓಡ್ತೀವಿ ಅನಿಸ್ತದೆ. ಆ ರೀತಿ ನೀವು ಇರಬೇಕು. ಆಮೇಲೆ ಇನ್ನೊಂದು, ರನ್ನಿಂಗ್ ನಾಳೆ ಐತಪ್ಪ ಅಂದರೆ ಇವತ್ತು ಆಹಾರವನ್ನು ಪ್ರಮಾಣ ಕಡಿಮೆ ಇರ್ಬೇಕು, ತಿನ್ನೋ ಆಹಾರ. ನಾಳೆ ಐತಿ ಅಂದ್ರೆ ಇವತ್ತು ಪೂರ ಉಪವಾಸ ಇರೋಂಗಿಲ್ಲ ರೀ. ಮತ್ತು ನಾಳೆ ಐತಿ ಅಂದ್ರೆ ಇವತ್ತು ತಿನ್ನೋ ಆಹಾರ ಸ್ವಲ್ಪ ನಮ್ಗೆ ಕಂಟ್ರೋಲ್ ಇರಬೇಕು. ಆಮೇಲೆ ಓಡೋಕ್ಕಿಂತ ಮುಂಚೆ ಗಟ ಒಂದು ಬಾಟ್ಲಿ ನೀರು ಕುಡಿದು ರನ್ನಿಂಗ್ ಮಾಡಬಾರ್ದು. 20 ನಿಮಿಷ ಮುಂಚೆ ನೀರು ಕುಡಿದಿರ್ಬೇಕು. ಅದು ಸ್ವಲ್ಪ ನೀರು ಕುಡಿದಿರ್ಬೇಕು ರೀ, ಸ್ವಲ್ಪ ನೀರು ಕುಡಿದಿರ್ಬೇಕು. ಓಡುವಾಗ ನೀರು ಕುಡಿಬಾರ್ದು. ಆ ರೀತಿ ಮಾಡಿದ್ರೆ ಹೊಟ್ಟೆ ಪೇನ್ ಆಗ್ತದೆ, ಓಡೋಕ್ಕಾಗೋದಿಲ್ಲ. ಇದು ಕೆಲವೊಂದು ನಿಮ್ಗೆ ಗೊತ್ತಿರಬೇಕು. ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.